ಟೋಟಲ್ ವ್ಯಾಕೆನ್ಸಿ 275 ಪೋಸ್ಟ್ ಇರತ್ತೆ. ಇಲ್ಲಿ ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ. ಸಂದರ್ಶನ ಮತ್ತು ಅರ್ಹತಾ ಪಟ್ಟಿ ಮೇಲೆ ಆಯ್ಕೆ ಮಾಡ್ತಿದ್ದಾರೆ. ಕರ್ನಾಟಕದ ವಿದ್ಯುತ್ ಸಂಸ್ಥೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಈ ಒಂದು ನೋಟಿಸ್ ಆಗಿರೋದು 12 ಮೇ 2026ರಂದು ಅಧಿಕೃತವಾಗಿ ಕರ್ನಾಟಕದ ಗುಲ್ಬರ್ಗ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದಿಂದ ಅಧಿಕೃತವಾಗಿ ನೋಟಿಸ್ ಅನ್ನ ಪ್ರಕಟ ಮಾಡಿದ್ದಾರೆ. ಈ ಒಂದು ಪ್ರಕಟ ಮಾಡಿದಂತ ನೋಟಿಸ್ ಬಗ್ಗೆ ನೇಮಕಾತಿ ಅಧಿಸೂಚನೆ ಬಗ್ಗೆನೇ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು. ಇಲ್ಲಿ ಆಗಲೇ ತಿಳಿಸ್ಕೊಟ್ಟಿರುವಂತೆ ಸಂದರ್ಶನ ಅರ್ಹತಾ ಪಟ್ಟಿ ಟೋಟಲ್ ಆಗಿ 75. ಕೊನೆಯ ದಿನಾಂಕ ಯಾವುದು, ಪ್ರಾರಂಭ ದಿನಾಂಕ ಯಾವುದು, ಅರ್ಜಿ ಸಲ್ಲಿಸುವಂತ ವಿಧಾನ ಯಾವುದು, ಮತ್ತೆ ಎಷ್ಟು ವರ್ಷದ ತನಕ ಕೆಲಸ ಇರತ್ತೆ, ಎಲ್ಲ ಮಾಹಿತಿಯನ್ನು ಚರ್ಚೆ ಮಾಡೋಣ. ಈ ಹಿಂದ್ಗಡೆ ಒಂದು ನೇಮಕಾತಿ ಆಗಿತ್ತು ಚಾಮುಂಡೇಶ್ವರಿ ವಿದ್ಯುತ್ ನಿಗಮದಲ್ಲಿ. ಈಗ ಗುಲ್ಬರ್ಗ ವಿದ್ಯುತ್ ನಿಗಮದಲ್ಲಿ ನೇಮಕಾತಿ ಆಗಿದೆ. ಮಿಸ್ ಮಾಡ್ಕೋಬೇಡಿ, ಎಲ್ಲ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಅರ್ಧ ಗಿರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಗೊತ್ತಾಗಲ್ಲ. ಬನ್ನಿ ಒಂದೊಂದೇ ಚರ್ಚೆ ಮಾಡೋಣ. ಇಲ್ಲಿ ಮೊದಲಿಗೆ ವಿದ್ಯಾರ್ಹತೆ ತಿಳಿದುಕೊಳ್ಳೋಕ್ಕಿಂತ ಮುಂಚಿತವಾಗಿ ಈ ಒಂದು ಟೋಟಲ್ ಆಗಿ ಪೋಸ್ಟ್ ಎಷ್ಟಿದಾವೆ ಅದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ನಿಮಗೆ ದಿನಾಂಕ ಬಗ್ಗೆ ನೋಡೋಣ. ಎಲ್ಲಿಂದ ಎಲ್ಲಿ ತನಕ ಅವಕಾಶ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೇನೆ ನೋಡಿ. ಮೊದಲಿಗೆ ಈ ಒಂದು ಫಾರ್ಮ್ ಕೂಡ ಇರತ್ತೆ, ಇದು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ. ಅಪ್ಲಿಕೇಶನ್ ಹಾಕೋದಕ್ಕೆ ಅಂದ್ರೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಎಲ್ಲಿಂದ ಎಲ್ಲಿ ತನಕ ಅವಕಾಶ ಕೊಟ್ಟಿದ್ದಾರೆ. ಭರ್ತಿ ಮಾಡಿದಂತ ಅರ್ಜಿಯನ್ನ ಎಲ್ಲ ಡಾಕ್ಯುಮೆಂಟ್ಸ್ ಒಂದಿಗೆ ದಿನಾಂಕ 18/5/2026ರಿಂದ 5/6/2026ರವರೆಗೆ ಸಾಯಂಕಾಲ 5 ಗಂಟೆ ತನಕ ನೇರವಾಗಿ ನೀವು ಅಂಚೆ ಪ್ರಧಾನ ಕಚೇರಿ ಮೂಲಕ ಅಪ್ಲಿಕೇಶನ್ ಹಾಕ್ಬೋದು, ಅಥವಾ ಖುದ್ದಾಗಿ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು, ಅಥವಾ ಏನಾದ್ರೂ ಸಮಸ್ಯೆ ಇದ್ದಾರೆ ನೀವು ಇಮೇಲ್ ಮೂಲಕವಾಗಿ ಅಥವಾ ಆಫ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಬಹುದು. ಈ ರೀತಿಯ ಕೊಟ್ಟಿದ್ದಾರೆ. 18/5/2026ರಿಂದ 5 ಜೂನ್ 2026 ತನಕ ಅವಕಾಶ ಇರತ್ತೆ. ಕರ್ನಾಟಕದ ಈ ಗುಲ್ಬರ್ಗ ವಿದ್ಯುತ್ ಸರಬರಾಜು ನಿಗಮದಲ್ಲಿ ಅಂದ್ರೆ ಗ್ಯಾಜ್ಕಾಮ್ ಮನೆ ಕರೆದಿರೋದು ಸ್ಯಾಜ್ಕಾಮ್ದಲ್ಲಿ ಇರತ್ತೆ. ಈಗ ಗ್ಯಾಜ್ಕಾಮ್ದಲ್ಲಿ ನೇಮಕಾತಿ ಆಗಿದೆ. ಈಗ ನಿಮಗೆ ದಿನಾಂಕ ಬಗ್ಗೆ ಗೊತ್ತಾಯ್ತು. ಇನ್ನು ಉಳಿದಂತ ಮಾಹಿತಿ ಒಂದೊಂದಾಗಿ ತಿಳಿಸ್ಕೊಡ್ತೇನೆ. ಇಲ್ಲಿ ಮೊದಲಿಗೆ ಖಾಲಿರುವಂತ ಸಂಸ್ಥೆ ಗುಲ್ಬರ್ಗ ವಿದ್ಯುತ್ ನಿಗಮ ಸರಬರಾಜು ಕಂಪನಿಯಲ್ಲಿ 12ನೇ ತಾರೀಕು ನೋಟಿಸ್ ಆಗಿದೆ. ಬಟ್ ಅರ್ಜಿ ಪ್ರಾರಂಭ ಆಗೋದು 18ನೇ ತಾರೀಕಿನಿಂದ. ಇನ್ನು ವಿದ್ಯಾರ್ಹತೆ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಖಾಲಿರುವಂತ ಪೋಸ್ಟ್ ನೋಡಿ ಯಾವ್ಯಾವ ಇದಾವ ಅಂತ ಹೇಳಿ. ಮೊದಲನೇದಾಗಿ ಪದವೀಧರ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕಲ್ಸ್ ರೋಸ್ಟರ್ ಆಯ್ಕೆ ಸಂಖ್ಯೆ 175 ಇರತ್ತೆ. ಅಂದ್ರೆ 175 ಪೋಸ್ಟ್ ಇದು ಖಾಲಿ ಇರತ್ತೆ. ಅದರಲ್ಲಿ ಇನ್ನೊಂದು ಪೋಸ್ಟ್ ಇದೆ ಡಿಪ್ಲೊಮಾ ಎಲೆಕ್ಟ್ರಿಕಲ್ ರೋಸ್ಟರ್ ಆಯ್ಕೆ ಅಂತ ಹೇಳಿ. ಇದು ಟೋಟಲ್ ಆಗಿ 100 ಪೋಸ್ಟ್ ಇರತ್ತೆ. ಇದು ಎಷ್ಟಿದೆ ಹೇಳಿ, 100 ಪೋಸ್ಟ್ ಇರತ್ತೆ. ಟೋಟಲ್ ಆಗಿ ಎಷ್ಟಾಯ್ತು, 275 ಪೋಸ್ಟ್ಗಳು ಖಾಲಿ ಇರತ್ತೆ. ಮೊದಲನೇದಾಗಿ ಖಾಲಿ ಇರೋದು ಪದವೀಧರ BA ಅಪ್ರೆಂಟಿಸ್, ಎರಡನೇದಾಗಿ ಡಿಪ್ಲೊಮಾ ಅಪ್ರೆಂಟಿಸ್, ಅದರಲ್ಲಿ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಈ ರೀತಿಯ ಖಾಲಿ ಇದಾವೆ ನೋಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತೆ ಯಾವೊಂದು ಅಭ್ಯರ್ಥಿಗೆ ಖಾಲಿ ಇರತ್ತೆ. ಇಲ್ಲಿ ವಿದ್ಯುತ್ ಸಂಸ್ಥೆಯಲ್ಲಿ ಮಹಿಳೆಯರಿಗೆ ಅವಕಾಶ ಇರತ್ತೆ, ಪುರುಷರಿಗೆ ಅವಕಾಶ ಇರತ್ತೆ. ತುಂಬಾ ಜನ ಮಹಿಳೆಯರಿಗೆ ಅವಕಾಶ ಇಲ್ಲ ಅಂತೀರಾ. ಬಟ್ ಇಲ್ಲಿ ನೋಡಿ ಸಾಮಾನ್ಯ ಅಭ್ಯರ್ಥಿಗಳು, ಅದ ನಂತರ ಮಹಿಳಾ ಅಭ್ಯರ್ಥಿಗಳು. ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು, ಮಹಿಳಾ ಅಭ್ಯರ್ಥಿಗಳು ಇಬ್ಬರಿಗೆ ಅವಕಾಶ ಇರತ್ತೆ. ಎಷ್ಟೆಷ್ಟು ಡಿವೈಡ್ ಮಾಡಿದ್ದಾರೆ, ಯಾವೊಂದು ವರ್ಗದವ್ರಿಗೆ ಎಷ್ಟು ಇದಾವೆ, ಯಾವೊಂದು ಕೆಟಗರಿದವ್ರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಇದು ನಿಮಗೆ ಗೊತ್ತಾಯ್ತು. ಅದ ನಂತರ ಅರ್ಹತಾ ಮಾನದಂಡ. ಮೊದಲನೇದಾಗಿ ನೀವೇನಾದ್ರೂ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕಲ್ಸ್ ಇಂಜಿನಿಯರಿಂಗ್ ನಲ್ಲಿ ಪದವಿ ಮತ್ತು ಡಿಪ್ಲೊಮಾ ಹೊಂದಿದವರಿಗೆ ಜಾಸ್ತಿ ಆದ್ಯತೆ ಅಂದ್ರೆ ಪ್ರಥಮ ಆದ್ಯತೆ ಅವರಿಗೆ ಕೊಡ್ತಾರೆ. ಈ ಒಂದು ಗುಲ್ಬರ್ಗ ವಿದ್ಯುತ್ ಸರಬರಾಜು ನಿಗಮದಿಂದ. ನಾನು ಹೇಳ್ತಾ ಇರೋದು ಮಾಹಿತಿ ನಿಮಗೆ ಗೊತ್ತಾಗ್ತಿದೆ ಅಂತ ಅನ್ಕೋ. ಮೊದಲನೇದಾಗಿ ಎರಡನೇದಾಗಿ ನಿಮಗೆ ಕನ್ನಡ ಓದೋದಕ್ ಬರ್ಬೇಕಾಗತ್ತೆ, ಬರೋದಕ್ ಬರ್ಬೇಕು. ಇದು ಪ್ರಮುಖ ಆಗಿರುವಂತಹ ರೂಲ್ಸ್ ಆಗಿರತ್ತೆ. ಕರ್ನಾಟಕ ರಾಜ್ಯದಲ್ಲಿ ವಾಸ ಮಾಡ್ತಿರ್ಬೇಕಾಗತ್ತೆ. ಅದೇ ರೀತಿಯಾಗಿ ಆರೋಗ್ಯವಂತ ಚೆನ್ನಾಗಿರುವಂತ ವ್ಯಕ್ತಿ, ಅಂಗವಿಕಲತೆ ಅರ್ಜಿ ಸಲ್ಲಿಸಲು ಅರ್ಹತೆ ಇರೋದಿಲ್ಲ. ಒಂದು ಅಂಗವಿಕಲದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರೋದಿಲ್ಲ. ದೃಢತೆ ಒಟ್ಟ ದೈಹಿಕವಾಗಿ ಮಾನಸಿಕವಾಗಿ ಚೆನ್ನಾಗಿರುವಂತ ವ್ಯಕ್ತಿಯನ್ನ ಆಯ್ಕೆ ಮಾಡ್ತಾರೆ. ಮತ್ತು ತರಬೇತಿ ಅವಧಿಯಲ್ಲಿ ಅಭ್ಯರ್ಥಿಗಳಿಗೆ ಊಟ ವಸತಿ ವ್ಯವಸ್ಥೆ ಸ್ವಂತ ಖರ್ಚಿನಲ್ಲಿ ಮಾಡಿಕೊಳ್ಳತಕ್ಕದ್ದು. ಅಂದ್ರೆ ನೀವೇನು ಅಪ್ಲಿಕೇಶನ್ ಹಾಕ್ತಿರಲ್ಲ, ತುಂಬಾ ಜನರಿಗೆ ಡೌಟ್ ಆಗಿರ್ಬೇಕು ಇದೇನು ಊಟ ವಸತಿ ಅಂತೇಳಿ. ಇದು ಖಾಯಂ ಹುದ್ದೆ ಇರೋದಿಲ್ಲ. ಅಪ್ರೆಂಟಿಸ್ ಅಂದ್ರೆ 1 ವರ್ಷ ಅಥವಾ ಬಹಳ ಅಂದ್ರೆ 1.5 ವರ್ಷ ಅಷ್ಟೇ ಕೆಲಸ. ಇದು ಹೋಗೋ ಸಮಯದಲ್ಲಿ ನಿಮಗೆ ಒಂದು ಸರ್ಟಿಫಿಕೇಟ್ ಕಳಿಸ್ಕೊಡ್ತಾರೆ. ಆದ್ರೆ ಆ ಒಂದು ಸಮಯದಲ್ಲಿ ಕೂಡ ನಿಮಗೆ ಸ್ಟಿಪೆಂಡ್ ಅಂತ ಹೇಳಿ ಕೊಡ್ತಾರೆ. ಪದವೀಧರರಿಗೆ 9,000, ಡಿಪ್ಲೊಮಾದವರಿಗೆ 8,000 ಈ ರೀತಿ ಸ್ಟಿಪೆಂಡ್ ಇರತ್ತೆ. ಇದು ಊಟ ವಸತಿ ಯಾವ್ದಕ್ಕಂದ್ರೆ ಈಗ ನೀವು ಅಲ್ಲಿ ಹೋಗಿರ್ತೀರ,
ಗುಲ್ಬರ್ಗ ವಿದ್ಯುತ್ ಸರಬರಾಜು ನಿಗಮದಲ್ಲಿ ಕೆಲಸ ಮಾಡೋದಕ್ಕೆ ಹೋಗಿರ್ತೀರ. ಆಗ ನಿಮಗೆ ಹೊಟ್ಟಿಗೆ ಏನ್ ತಿಂತೀರಾ? ಅವರ ಕೊಡ್ತಾರ? ಇಲ್ಲ, ಅವ್ರು ಕೊಡೋದಿಲ್ಲ. ನೀವೇ ಸ್ವಂತ ದುಡ್ಡಿನಲ್ಲಿ ಖರ್ಚು ಮಾಡ್ಕೊಂಡು ಎಲ್ಲಾದ್ರೂ ಚೆನ್ನಾಗಿರುವಂತ ಒಳ್ಳೆ ರೂಮ್ ಅನ್ನ ಮಾಡ್ಕೊಂಡು ಹೋಟೆಲ್ನಲ್ಲಿ ಅಥವಾ ಏನೋ ಖಾನಾವಳಿ ಇರ್ತಲ್ಲ ಅಲ್ಲಿ ದಿನನಿತ್ಯವಾಗಿ ನೀವು ಊಟ ಮಾಡ್ಬೇಕಾಗತ್ತೆ. ವಸತಿ ಕೂಡ ನಿಮ್ ಕಡೆನೆ, ಊಟ ಕೂಡ ನಿಮ್ ಕಡೆನೆ, ಕೆಲಸ ಮಾತ್ರ ಅಲ್ಲಿ ಮಾಡ್ಬೇಕು. ಸಂಬಳ ಎಷ್ಟು ಕೊಡ್ತಾರೆ ಸ್ಟಿಪೆಂಡ್ ಅಂತ? 8,000 9,000 ಇಷ್ಟೇ. ಇದು ಅಪ್ರೆಂಟಿಸ್, ಪರ್ಮನೆಂಟ್ ಅಲ್ಲ. ಪರ್ಮನೆಂಟ್ ಕರೋದು ಇನ್ನೂ ತುಂಬಾ ದಿನ ಇದೆ. ಕರೆದ್ರೆ ತಿಳಿಸ್ಕೊಡ್ತಾನೆ, ವೇಟ್ ಮಾಡಿ. ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಅದೇ ರೀತಿಯಾಗಿ ವಯೋಮಿತಿ ಅದು ಕೂಡ ಕೊಟ್ಟಿರ್ತಾರೆ, ಹೇಳ್ತೇನೆ ನೋಡಿ. ತರಬೇತಿ ಅವಧಿಯಲ್ಲಿ ಸಂಸ್ಥೆ ನಿಯಮ ಶಿಸ್ತು ಪಾಲಿಸ್ಬೇಕಾಗತ್ತೆ, ಅವ್ರು ಹೇಳದಂತೆ ಕೇಳ್ಬೇಕಾಗತ್ತೆ. ಜನವರಿ 2022ರಿಂದ ನೀವೇನಾದ್ರೂ ಇದೆಲ್ಲ ಪಾಸ್ ಆಗಿದಂತ ವಿದ್ಯಾರ್ಥಿಗಳಿಗೆ ಅವಕಾಶ ಇರತ್ತೆ. ಡಿಗ್ರಿ ಸರ್ಟಿಫಿಕೇಟ್ ಕೂಡ ಹೊಂದಿರಬೇಕು. ಇವೆಲ್ಲ ಸರ್ಟಿಫಿಕೇಟ್ ಕೂಡ ಹೊಂದಿರಬೇಕಾಗತ್ತೆ. ಅದೇ ರೀತಿಯಾಗಿ ಅಪ್ರೆಂಟಿಸ್ ಕಾಯ್ದೆ 1960 ಪ್ರಕಾರ ಅಪ್ರೆಂಟಿಸ್ ತರಬೇತಿ ಅವಧಿ 1 ವರ್ಷ ಅವಧಿ. ಆಗ್ಲೇ ತಿಳಿಸ್ಕೊಟ್ಟೇನಲ್ಲ, 1 ವರ್ಷದ ತನಕ ಮಾತ್ರ ಅವಕಾಶ ಇರತ್ತೆ ಅಂತೇಳಿ, ಅಲ್ಲಿ ತನಕ ಕೆಲಸ ಇರತ್ತೆ. ನೀವೇನಾದ್ರೂ ಡೌಟ್ ಇದ್ರೆ ಅಥವಾ ಏನಾದ್ರೂ ಕನ್ಫ್ಯೂಸ್ ಇದ್ರೆ ಇಲ್ಲಿ ವಿಳಾಸ ಕೂಡ ಇರತ್ತೆ. ಈ ಒಂದು ವಿಳಾಸಕ್ಕೆ ಭೇಟಿ ಕೊಡಿ, ಅಥವಾ ನೀವೇನು ಅಪ್ಲಿಕೇಶನ್ ಹಾಕ್ತಿರಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು. ಮತ್ತೆ ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನ ಲಗತ್ತಿಸಬೇಕಾಗತ್ತೆ. ಆ ಒಂದು ಡಾಕ್ಯುಮೆಂಟ್ಸ್ ತಿಳಿದುಕೊಳ್ಳೋಕ್ಕಿಂತ ಮುಂಚಿತವಾಗಿ ಕೆಲವು ನಿಯಮಗಳನ್ನ ಹೇಳ್ತೇನೆ, ಬಿಟ್ಟಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾನೆ. ಬೇಸಿಕ್ ಆಗಿ ಇದು ಕಲಬುರಗಿಯಲ್ಲಿ ಕೆಲಸ ಇರತ್ತೆ. ಕಲಬುರಗಿ ಜಿಲ್ಲೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಅಂದ್ರೆ ಗುಲ್ಬರ್ಗ ಪದವೀಧರಿಗೆ ಡಿಪ್ಲೊಮಾದವರಿಗೆ ಅವಕಾಶ ಇರತ್ತೆ. ಟೋಟಲ್ ಆಗಿ 275 ಪೋಸ್ಟು. ಇಲ್ಲಿ ಯಾರು ಅಪ್ಲಿಕೇಶನ್ ಹಾಕಬೇಕು? ಪದವಿ ಹೊಂದಿದವರು, ಡಿಪ್ಲೊಮಾ BA BTech ದವರು ಅಪ್ಲೈ. 18 ವರ್ಷ ಕಡ್ಡಾಯವಾಗಿ ಇರ್ಬೇಕಾಗತ್ತೆ. ಗರಿಷ್ಠ ಮಿತಿ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಪರೀಕ್ಷೆ ಅಂತ ಇರೋದಿಲ್ಲ. ಅರ್ಹತಾ ಪಟ್ಟಿ ಸಂದರ್ಶನ ಇಷ್ಟಾದ್ರೆ ಮುಗಿಯಿತು. ಡೇಟು ಆಫ್ಲೈನ್ ಇರೋದ್ರಿಂದ 18ರಿಂದ ಜೂನ್ 5ನೇ ತಾರೀಕು ತನಕ ಆಫ್ಲೈನ್ ಫಾರ್ಮ್ ಕೂಡ ಇಲ್ಲಿ ಕಾಣಿಸುತ್ತೆ, ಅದು ಕೂಡ ತಿಳಿಸ್ಕೊಡ್ತೇನೆ. ಅರ್ಜಿ ಲಗತ್ತಿಸಬೇಕು ಅಂತ ಡಾಕ್ಯುಮೆಂಟ್ಸ್ ನೋಡಿ ಏನೇನು ಲಗತ್ತಿಸಬೇಕು. ಗೆಜೆಟೆಡ್ ಅಧಿಕಾರಿಗಳಿಂದ ದೃಢೀಕರಿಸಿದಂತ SSLC ಅಂಕಪಟ್ಟಿ ಬೇಕಾಗತ್ತೆ. ಈ ಒಂದು ಗೆಜೆಟೆಡ್ ಅಧಿಕಾರಿಗಳಿಂದ ದೃಢೀಕರಿಸಿದಂತ PUC ಅಂಕಪಟ್ಟಿ ಮತ್ತು ನಿಮ್ಮೆಲ್ಲ SSLC ಅಂಕಪಟ್ಟಿ, ಪದವಿ ಅಂಕಪಟ್ಟಿ ಇವೆಲ್ಲ ಜೆರಾಕ್ಸ್ ಅನ್ನ ಲಗತ್ತಿಸಬೇಕು. ಅಧಿಕಾರದಿಂದ ಪಡೆದಂತ ಸೆಮಿಸ್ಟರ್ ಡಿಪ್ಲೊಮಾ ಅಂಕಪಟ್ಟಿಗಳು ಮತ್ತು ಡಿಗ್ರಿ ಸರ್ಟಿಫಿಕೇಟ್ ಮತ್ತು ಡಿಗ್ರಿ ಸರ್ಟಿಫಿಕೇಟ್, ಅದರಲ್ಲಿ PDC ಡಿಪ್ಲೊಮಾ ಇತ್ಯಾದಿಗಳು, ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಇತ್ತೀಚಿನ ದೃಢೀಕರಣ, ಸರ್ಕಾರ ಆಸ್ಪತ್ರೆಯಲ್ಲಿ ತೆಗೆದಿರುವಂತಹ ವೈದ್ಯಕೀಯ ಪ್ರಮಾಣ ಪತ್ರ ಅದು ಕೂಡ ಬೇಕು. ಅದ ನಂತರ ಇಬ್ಬರು ಗೆಜೆಟೆಡ್ ಅಧಿಕಾರಿಗಳಿಂದ ಇತ್ತೀಚಿನ ನಡೆಸಿದಂತ ಪ್ರಮಾಣ ಪತ್ರ ಬೇಕಾಗತ್ತೆ, ಜೆರಾಕ್ಸ್ಗಳು, ಮತ್ತು 3 ಭಾವಚಿತ್ರ ಫೋಟೋಗಳು ಬೇಕಾಗತ್ತೆ. ನಿಮ್ಮ ಒಂದು 25 ರೂಪಾಯಿ ಮೌಲ್ಯದ ಅಂಚೆ ಚೀಟಿಯನ್ನ ಹಂಚಿದ 4x9 ಇಂಚು ಅಳತೆಯ ಒಂದು ಲಕೋಟಿ ಅಭ್ಯರ್ಥಿಗಳ ಅಳತೆಯ ಆಧಾರದ ಮೇರೆಗೆ ಒಂದು ಆಯ್ಕೆ ಮಾಡಲಾಗೋದು. ಅದಕ್ಕೆ ಸಂಬಂಧಪಟ್ಟಂತೆ ಬೇಕಾಗತ್ತೆ. ಇದು ದಿನಾಂಕ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಏನಾದ್ರು ಡೌಟ್ ಇದ್ರೆ ಇಲ್ಲಿ ವೆಬ್ಸೈಟ್ ಇದೆಲ್ಲ, ಅದಕ್ಕೆ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಯಾವ ಒಂದು ವಿಳಾಸಕ್ಕೆ ಅರ್ಜಿ ಸಲ್ಲಿಸಬೇಕು ಮುಂದ್ಗಡೆ ತಿಳಿಸ್ಕೊಡ್ತೇನೆ. ಈ ಒಂದು ಫಾರ್ಮ್ ಇದೆಯಲ್ಲ, ಈ ಒಂದು ಫಾರ್ಮ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದೆಲ್ಲ ಅಟ್ಯಾಚ್ ಮಾಡ್ಕೊಂಡು ಅಂಚೆ ವಿಳಾಸಕ್ಕೆ ಸಬ್ಮಿಟ್ ಮಾಡಬೇಕು. ಈ ಒಂದು ಫಾರ್ಮ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಸಿಗುತ್ತೆ. ಇನ್ನು ಆರ್ಟಿಕಲ್ ಬರೆದಿಲ್ಲ, ಇವತ್ತು ಸಾಯಂಕಾಲ ಅಥವಾ ನಾಳೆ ಮುಂಜಾನೆ ಆರ್ಟಿಕಲ್ ಬರತ್ತೆ, ನೋಡ್ಕೊಳ್ಳಿ. ಅದರ ಪ್ರಕಾರ ಅಪ್ಲಿಕೇಶನ್ ಹಾಕಿ. ಮತ್ತೆ ಯಾವ ಒಂದು ವಿಳಾಸಕ್ಕೆ ಸಬ್ಮಿಟ್ ಮಾಡಬೇಕು? ಜನರಲ್ ಮ್ಯಾನೇಜರು, M ಕಾರ್ಪೊರೇಷನ್ ಕಚೇರಿ, ಜೆಸ್ಕಾಂ ಸ್ಟೇಷನ್ ರಸ್ತೆ, ಕಲಬುರಗಿ, ಇಲ್ಲಿಗೆ ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಈ ಒಂದು ಗುಲ್ಬರ್ಗದಲ್ಲಿ ಕರೆದಿರುವಂತ ಮಾಹಿತಿ ಬಗ್ಗೆ ಗೊತ್ತಾಗಿದೆ ಅಂತ ಅನ್ಕೋತೇವೆ. ಪುರುಷರು, ಸಾಮಾನ್ಯ, ಮಹಿಳಾ ಅಭ್ಯರ್ಥಿಗಳು ಅವಕಾಶ ಅಂಗವಿಕಲದವ್ರಿಗೆ ಇರೋದಿಲ್ಲ, ತೃತೀಯ ಲಿಂಗದವ್ರಿಗೆ ಇರೋದಿಲ್ಲ. ಇಲ್ಲಿ ಏನ್ ಕೊಟ್ಟಿದಾರಲ್ಲ ಆ ಒಂದು ರೂಲ್ಸ್ ಪ್ರಕಾರ ನೀವು ಅಪ್ಲಿಕೇಶನ್ ಸಲ್ಲಿಸಿ.